Example number 1. Prove that cos of pi by 4 plus x plus cos of pi by 4 minus x is equal to root 2 into cos x. Here we write LHS value and using these two formula, cos x plus y and cos x minus y. So LHS is equal to this value. So then for cos pi by 4 plus x, apply first formula. Cos pi by 4 value x plus x value y. ಅಂದರೆ ಈ ಫಾರ್ಮುಲಾದಲ್ಲಿ x ಇದ್ದಲ್ಲಿ pi by 4 ಬರೆಯೋದು, y ವ್ಯಾಲ್ಯೂ ಇದ್ದಲ್ಲಿ x ಬರೆಯೋದು. ಈ ಫಾರ್ಮುಲಾ ಅಪ್ಲೈ ಮಾಡೋಣ. ಸೊ ಫಸ್ಟ್ ಏನಿದೆ ನೋಡ್ರಿ, ಇಲ್ಲಿ cos x ಜಾಗದಲ್ಲಿ pi by 4 ಬರೀಬೇಕು. cos pi by 4 ಇಂಟು cos y. ಸೊ ಇಲ್ಲಿ y ಜಾಗದಲ್ಲಿ x ಇದೆ, ಅದಕ್ಕೆ cos x ಅಂತ ಬರೆದೆ. ಮೈನಸ್ sin x, ಇಲ್ಲಿ x ಜಾಗದಲ್ಲಿ pi by 4 ಇದೆ, sin pi by 4 ಇಂಟು sin y ಜಾಗದಲ್ಲಿ ಇಲ್ಲಿ x ಇದೆ, ಸೊ sin x ಆಯ್ತು. ಈ ಒಂದನೇದಕ್ಕೆ cos of pi by 4 ಪ್ಲಸ್ ಎಕ್ಸ್ಗೆ ಈ ಫಸ್ಟ್ ಫಾರ್ಮುಲಾ ಅಪ್ಲೈ ಮಾಡಿದೆ. ಸೊ ಅದಕ್ಕೆ ಅದನ್ನು ಒಂದು ಬ್ರಾಕೆಟಲ್ಲಿ ಬರ್ಕೊಂಡೆ. ಪ್ಲಸ್ ಇನ್ ನೆಕ್ಸ್ಟ್ ಏನಂದರೆ cos pi by 4 ಮೈನಸ್ ಎಕ್ಸ್ ಅಂದರೆ ಎಕ್ಸ್ ಮೈನಸ್ ವೈ. ಇಲ್ಲೂ ಕಂಪೇರ್ ಮಾಡೋದು, ಎಕ್ಸ್ ಜಾಗದಲ್ಲಿ pi by 4 ಇದೆ, ಮೈನಸ್ಗೆ ಮೈನಸ್ ಇದೆ, y ಜಾಗದಲ್ಲಿ ಎಕ್ಸ್ ಇದೆ, ಅಂದರೆ ಇದಕ್ಕೆ ಸೆಕೆಂಡ್ ಫಾರ್ಮುಲಾ ಅಪ್ಲೈ ಮಾಡೋದು. ಸೊ cos x ಅಂದರೆ cos pi by 4 ಇಂಟು cos y ಇದೆ, ಇಲ್ಲಿ y ಜಾಗದಲ್ಲಿ x ಇದೆ, ಸೊ ಅದಕ್ಕೆ cos x ಪ್ಲಸ್ sin x ಜಾಗದಲ್ಲಿ pi by 4 ಇದೆ, sin pi by 4 ಇಂಟು sin x. ಇದಕ್ಕೆ cos x ಪ್ಲಸ್ y ಫಾರ್ಮುಲಾ ಅಪ್ಲೈ ಮಾಡಿದೆ, ಪ್ಲಸ್ ಇದಕ್ಕೆ cos x ಮೈನಸ್ y ಫಾರ್ಮುಲಾ ಅಪ್ಲೈ ಮಾಡಿದ್ವಿ. ಸೊ ದಿಸ್ ಈಸ್ ಈಕ್ವಲ್ ಟು ಇಲ್ಲಿ ಏನು ಮಾಡೋಣ, ಟೇಬಲ್ ವ್ಯಾಲ್ಯೂ cos pi by 4 ಅಂದರೆ 45 ಡಿಗ್ರಿ, cos 45 ಡಿಗ್ರಿ ಟೇಬಲ್ ವ್ಯಾಲ್ಯೂ 1 ಡಿವೈಡೆಡ್ ಬೈ ರೂಟ್ 2 ಅಂದರೆ ಇದ್ರ ವ್ಯಾಲ್ಯೂ 1 ಡಿವೈಡೆಡ್ ಬೈ ರೂಟ್ 2 ಅಂತ ಬರುತ್ತೆ, ಇಂಟು cos x ಮೈನಸ್ ಇಲ್ಲೂ sin pi by 4 ಟೇಬಲ್ ವ್ಯಾಲ್ಯೂನು ಏನಾಗುತ್ತೆ, 1 ಡಿವೈಡೆಡ್ ಬೈ ರೂಟ್ 2 ಆಗುತ್ತೆ, 1 ಡಿವೈಡೆಡ್ ಬೈ ರೂಟ್ 2 ಇಂಟು sin x. ನೆಕ್ಸ್ಟ್ ಇಲ್ಲಿ ಪ್ಲಸ್ ಇರುತ್ತೆ, ಪ್ಲಸ್ ಇಂಟು ಪ್ಲಸ್ cos pi by 4 ಟೇಬಲ್ ವ್ಯಾಲ್ಯೂ 1 ಡಿವೈಡೆಡ್ ಬೈ ರೂಟ್ 2 ಇಂಟು cos x ಪ್ಲಸ್ ಇಂಟು ಪ್ಲಸ್ sin pi by 4 ಟೇಬಲ್ ವ್ಯಾಲ್ಯೂ 1 ಡಿವೈಡೆಡ್ ಬೈ ರೂಟ್ 2 ಇಂಟು sin x. ಈಗ ಕರೆಕ್ಟಾಗಿ ನೋಡ್ರಿ, 1 ಡಿವೈಡೆಡ್ ಬೈ ರೂಟ್ 2 cos x ಪ್ಲಸ್ 1 ಡಿವೈಡೆಡ್ ಬೈ ರೂಟ್ 2 cos x ಇವೆರಡು ಸೇಮ್ ಇದಾವೆ, ಹೌದಾ? ಇಲ್ಲಿ ನೋಡ್ರಿ, ಮೈನಸ್ 1 ಡಿವೈಡೆಡ್ ಬೈ ರೂಟ್ 2 sin x ಪ್ಲಸ್ 1 ಡಿವೈಡೆಡ್ ಬೈ ರೂಟ್ 2 sin x ಇವೆರಡು ಸೇಮ್ ಇದಾವೆ. ಆದರೆ ಇದು ಪ್ಲಸ್ ಇದೆ, ಇದು ಮೈನಸ್ ಇದೆ, ಸೊ ಅದಕ್ಕೆ ಇದು ಟೋಟಲ್ ವ್ಯಾಲ್ಯೂ ಕ್ಯಾನ್ಸಲ್ ಆಗಿಬಿಡ್ತು. ಸೊ ನೆಕ್ಸ್ಟ್ ಏನು ಬರಿತೀವಿ, 1 ಡಿವೈಡೆಡ್ ಬೈ ರೂಟ್ 2 cos x ಪ್ಲಸ್ 1 ಡಿವೈಡೆಡ್ ಬೈ ರೂಟ್ 2 cos x ಇವೆರಡು ಸೇಮ್ ಇದಾವೆ. ಸೇಮ್ ಇರೋದಕ್ಕೆ ಇದು 1 ಅಂತ ತಗೊಂಡ್ರೆ ಇದು 1 ಅಂತ ತಗೊಂಡ್ರೆ 1 ಪ್ಲಸ್ 1 2 ಆಗಿಬಿಡುತ್ತೆ. ಸೊ 2 cos x ಡಿವೈಡೆಡ್ ಬೈ ರೂಟ್ 2 ಆಯಿತು, 2 cos x ಡಿವೈಡೆಡ್ ಬೈ ರೂಟ್ 2. ಈಗ ನಾವು ಬೇಸಿಕ್ ಹೋದರೆ
2 ಅನ್ನೋ ವ್ಯಾಲ್ಯೂನ √2 ಇಂಟು √2 ಅಂತ ಬರಿಬೋದು. ಅಥವಾ ಒಂದು ಜನರಲ್ ಎಕ್ಸಾಂಪಲ್ ತೊಗೊಂಡ್ರೆ ಸ್ಮಾಲ್ ಎ ಅಂತ ತೊಗೊಂಡ್ರೆ ಇದನ್ನು √a ಇಂಟು √a ಅಂತ ಬರ್ಕೋಬೋದು. ಯಾವುದೇ ಒಂದು ನಂಬರ್ ಇದ್ದರೂ ಅದನ್ನು √√, ಅಂತ 2 ರೂಟ್ ಆಗಿ ಬರ್ಕೋಬೋದು. ಹಾಗೆ ಇಲ್ಲಿ ನ್ಯೂಮರೇಟರಲ್ಲಿ 2 ಇದೆ, ಅದನ್ನೇ ಏನು ಬರೀತೀನಿ √2 ಇಂಟು √2 ಅಂತ ಬರ್ಕೋತೀನಿ. ಈ 2 ವ್ಯಾಲ್ಯೂನ √2 ಇಂಟು √2 ಬರ್ದೀವಲ್ಲ, ಹಾಗೆ 2 ವ್ಯಾಲ್ಯೂನ √2 ಇಂಟು √2 ಇಂಟು ಕಾಸ್ ಎಕ್ಸ್ ಡಿವೈಡೆಡ್ ಬೈ √2 ಅಂತ ಬರ್ದೆ. ಇಲ್ಲಿ ಒಂದು ವ್ಯಾಲ್ಯೂ ಕ್ಯಾನ್ಸಲ್ ಆಯಿತು. ಸೊ ದಿಸ್ ಈಸ್ ಈಕ್ವಲ್ ಟು √2 ಇಂಟು ಕಾಸ್ ಎಕ್ಸ್ √2 ಇಂಟು ಕಾಸ್ ಎಕ್ಸ್. ಸೊ ದಿಸ್ ಈಸ್ ಈಕ್ವಲ್ ಟು RHS. Therefore LHS is equal to RHS. Example number 2. Prove that cos of 3 pi by 4 plus x minus cos of 3 pi by 4 minus x is equal to minus √2 into sin x. Here we write LHS value as it is. Then this is equal to cos of 3 pi by 4 plus x. Apply the formula cos x plus y. Here the x value is 3 pi by 4 plus y value is x. Apply this formula and substitute x as 3 pi by 4 and y as x. Cos x into cos y ಅಂದರೆ cos 3 pi by 4 ಅಂದರೆ x ಜಾಗದಲ್ಲಿ 3 pi by 4 ಬರಿಬೇಕು, y ಜಾಗದಲ್ಲಿ x ಅಂತ ಬರಿಬೇಕಷ್ಟೆ. cos y ಅಂತ ಇದೆ, ಅದೇನಾಯ್ತು cos x ಆಯ್ತು. ಮೈನಸ್ sin x, x ಜಾಗದಲ್ಲಿ ಏನು ಬರಿಬೇಕಂತ ಹೇಳಿದೆ 3 pi by 4 ಅಂದರೆ sin 3 pi by 4 ಇಂಟು sin y, y ಜಾಗದಲ್ಲಿ x ಅಂತ ಬರಿಬೇಕು sin x. ಇದು ಫಾರ್ಮುಲಾ ಅಪ್ಲೈ ಮಾಡಿದ್ವಿ. ಮೈನಸ್ ಇಲ್ಲಿ ಹಾಗೆ ಸೇಮ್ ಫಾರ್ಮುಲಾ ಅಪ್ಲೈ ಮಾಡೋದು, x ಜಾಗದಲ್ಲಿ 3 pi by 4 ಬರೆಯೋದು, y ಜಾಗದಲ್ಲಿ x ಅಂತ ಬರೆಯೋದು. cos 3 pi by 4 ಇಂಟು cos x ಪ್ಲಸ್ sin 3 pi by 4 ಇಂಟು sin x. So this is equal to, ಇಲ್ಲಿ ಅಲೈಡ್ ಆಂಗಲ್ ಯೂಸ್ ಮಾಡ್ಕೋತೀವಿ. ಅಲೈಡ್ ಆಂಗಲ್ ವ್ಯಾಲ್ಯೂ ಅಂದರೆ cos 3 pi by 4 ವ್ಯಾಲ್ಯೂ cos 3 pi by 4 ವ್ಯಾಲ್ಯೂ ಮೈನಸ್ 1 ಡಿವೈಡೆಡ್ ಬೈ √2. ಹಾಗೆ sin 3 pi by 4 ವ್ಯಾಲ್ಯೂ ಜಸ್ಟ್ 1 ಡಿವೈಡೆಡ್ ಬೈ √2. ಆ ವ್ಯಾಲ್ಯೂಸ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. cos 3 pi by 4 ವ್ಯಾಲ್ಯೂ ಮೈನಸ್ 1 ಬೈ √2 ಅಂದರೆ ಈ ವ್ಯಾಲ್ಯೂ ಬರೆಯೋಣ. ಮೈನಸ್ 1 ಡಿವೈಡೆಡ್ ಬೈ √2 ಇಂಟು cos x minus sin 3 pi by 4. sin 3 pi by 4 value just 1 divided by √2. 1 divided by √2 into sin x. ಬರ್ದಿವಿ ಮೈನಸ್ cos 3 pi by 4 value minus 1 divided by √2. minus 1 divided by √2 into cos x plus sin 3 pi by 4 value 1 divided by √2. 1 divided by √2 into sin x. So this is equal to minus 1 by √2 into cos x minus 1 divided by √2 into sin x. Here
minus into minus plus 1 divided by root 2 into cos x minus into plus minus 1 divided by root 2 into sin x. ಇಲ್ಲಿ ಅಬ್ಸರ್ವ್ ಮಾಡ್ರಿ ಮೈನಸ್ 1 ಬೈ ರೂಟ್ 2 ಇಂಟು ಕಾಸ್ ಎಕ್ಸ್ ಪ್ಲಸ್ 1 ಬೈ ರೂಟ್ 2 ಇಂಟು ಕಾಸ್ ಎಕ್ಸ್ ಇವು ಕ್ಯಾನ್ಸಲ್ ಆಗಿಬಿಡ್ತವೆ. ಸೊ ಉಳಿದಿರೋ ವ್ಯಾಲ್ಯೂ ಯಾವುವು ಅವ್ನು ಬರೆಯೋಣ. ಮೈನಸ್ 1 ಬೈ ರೂಟ್ 2 ಇಂಟು ಸೈನ್ ಎಕ್ಸ್ ಮೈನಸ್ 1 ಬೈ ರೂಟ್ 2 ಇಂಟು ಸೈನ್ ಎಕ್ಸ್. ಸೊ ಇದೇನಾಗುತ್ತೆ, ಎರಡು ಸೇಮ್ ಇದಾವೆ, ಆ್ಯಡ್ ಮಾಡ್ತೀವಿ. ಮೈನಸ್ 2 ಟೈಮ್ಸ್ ಆಫ್ ಸೈನ್ ಎಕ್ಸ್ ಡಿವೈಡೆಡ್ ಬೈ ರೂಟ್ 2 ಆಯಿತು. ಸೊ ಲಾಸ್ಟ್ ಎಕ್ಸಾಂಪಲ್ಗೆ ಬರ್ದಂಗೆ 2 ಜಾಗದಲ್ಲಿ ರೂಟ್ 2 ಇಂಟು ರೂಟ್ 2 ಅಂತ ಬರೆಯೋಣ. ಸೊ ದಿಸ್ ಈಸ್ ಈಕ್ವಲ್ ಟು ಮೈನಸ್ ಆಸ್ ಇಟ್ ಈಸ್ 2 ಜಾಗದಲ್ಲಿ ರೂಟ್ 2 ಇಂಟು ರೂಟ್ 2 ಅಂತ ಬರೆಯೋಣ. ರೂಟ್ 2 ಇಂಟು ರೂಟ್ 2 ಇಂಟು ಸೈನ್ ಎಕ್ಸ್ ಡಿವೈಡೆಡ್ ಬೈ ರೂಟ್ 2. ಹಾಗಾದರೆ ರೂಟ್ 2 ಕ್ಯಾನ್ಸಲ್ ಆಯಿತು. ಸೊ ದಿಸ್ ಈಸ್ ಈಕ್ವಲ್ ಟು ಮೈನಸ್ ರೂಟ್ 2 ಸೈನ್ ಎಕ್ಸ್ ಮೈನಸ್ ರೂಟ್ 2 sin x. So that is equal to minus root 2 sin x. This is minus root 2 sin x. So therefore this is equal to RHS. LHS is equal to RHS. Example number 3. Prove that cos pi by 4 minus x into cos pi by 4 minus 5 minus sin pi by 4 minus x into sin pi by 4 minus y is equal to sin of x plus y. So answer, first we write LHS as it is. In this example x ಅಂದ್ರೆ pi by 4 minus x, pi by 4 minus x ವ್ಯಾಲ್ಯೂನ ನಾವು ಕ್ಯಾಪಿಟಲ್ A ಅಂತ ತಗೊಳ್ಳೋಣ. pi by 4 ಮೈನಸ್ ಎಕ್ಸ್ ವ್ಯಾಲ್ಯೂನ ಕ್ಯಾಪಿಟಲ್ ಎ ಅಂತ ಬರ್ಕೊಳ್ಳೋಣ. ಹಾಗೆ ಅಂದರೆ ಎಕ್ಸ್ ವೈ ಅಂತ ಎರಡಿದಾವಲ್ಲ ಅದಕ್ಕೆ. ಇನ್ನೊಂದು ಪೈ ಬೈ 4 ಮೈನಸ್ ವೈ ವ್ಯಾಲ್ಯೂನ ಕ್ಯಾಪಿಟಲ್ ಬಿ ಅಂತ ತಗೊಳ್ಳೋಣ. ಪೈ ಬೈ 4 ಮೈನಸ್ ವೈ ವ್ಯಾಲ್ಯೂನ ಕ್ಯಾಪಿಟಲ್ ಬಿ ಅಂತ ತಗೊಳ್ಳೋಣ. ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ದಿಸ್ ಈಸ್ ಈಕ್ವಲ್ ಟು ಕಾಸ್ ಪೈ ಬೈ 4 ಮೈನಸ್ ಎಕ್ಸ್, ಪೈ ಬೈ 4 ಮೈನಸ್ ಎಕ್ಸ್ ವ್ಯಾಲ್ಯೂನ ಎ ಅಂತ ತಗೊಂಡಿದ್ದೀವಿ. ಇದು ಕಾಸ್ ಎ ಆಯಿತು, ಕಾಸ್ ಎ ಅಂತ ಆಯಿತು. ಪೈ ಬೈ 4 ಮೈನಸ್ ವೈ ವ್ಯಾಲ್ಯೂ ಬಿ ಅಂತ ಇದೆ, ಇದು ಕಾಸ್ ಬಿ ಆಯಿತು. ಇಂಟು ಕಾಸ್ ಬಿ ಮೈನಸ್ ಪೈ ಬೈ 4 ಮೈನಸ್ ಎಕ್ಸ್ ವ್ಯಾಲ್ಯೂ ಎ ಇದೆ, ಅಂದರೆ ಇದು ಸೈನ್ ಎಕ್ಸ್ ಆಯಿತು. ಸೈನ್ ಎಕ್ಸ್ ಅಂದರೆ ಇದು ಪೈ ಬೈ 4 ಮೈನಸ್ ಎಕ್ಸ್ ವ್ಯಾಲ್ಯೂನ ಎ ಅಂತ ತಗೊಂಡಿದ್ದೀವಿ. ಪೈ ಬೈ 4 ಮೈನಸ್ ಎಕ್ಸ್ ವ್ಯಾಲ್ಯೂ ಎ ಅಂತ ಇದೆ, ಹಾಗಾದರೆ ಇದು ಸೈನ್ ಎ ಆಯಿತು. ಸೈನ್ ಎ. ಪೈ ಬೈ 4 ಮೈನಸ್ ವೈ ವ್ಯಾಲ್ಯೂ ಬಿ ಇದೆ, ಸೈನ್ ಬಿ ಆಯಿತು. ಸೈನ್ ಬಿ. ಈಗ ಇಲ್ಲೊಂದು ವ್ಯಾಲ್ಯೂ ಬಂದಿದೆ, ಕಾಸ್ ಎ ಇಂಟು ಕಾಸ್ ಬಿ ಮೈನಸ್ ಸೈನ್ ಎ ಇಂಟು ಸೈನ್ ಬಿ. ಇದನ್ನ ಇಲ್ಲಿರೋ ಎರಡು ಫಾರ್ಮುಲಾಕ್ಕೆ ಕಂಪೇರ್ ಮಾಡೋಣ. ಅಂದರೆ ಫಸ್ಟ್ ಫಾರ್ಮುಲಾಗೆ ಕಂಪೇರ್ ಮಾಡ್ರಿ. ಕಾಸ್ ಎಕ್ಸ್ ಅಂದರೆ ಕಾಸ್ ಎ ಇದೆ, ಇಂಟು ಕಾಸ್ ವಾಯ್ ಅಂದರೆ ಕಾಸ್ ಬಿ ಇದೆ, ಮೈನಸ್ ಮೈನಸ್ ಇದೆ. ಸೈನ್ ಎಕ್ಸ್ ಜಾಗದಲ್ಲಿ ಎ ಇದೆ, ಸೈನ್ ವಾಯ್ ಜಾಗದಲ್ಲಿ ಸೈನ್ ಬಿ ಇದೆ. ಹಾಗಾದರೆ ಈ ಫಾರ್ಮುಲಾನ ನಾವು ಕಾಸ್ ಎಕ್ಸ್ ಪ್ಲಸ್ ವಾಯ್ ಅಂತ ಬರೆದ್ರೆ ಇದನ್ನು ನಾವು ಕಾಸ್ ಆಫ್ ಎ ಪ್ಲಸ್ ಬಿ ಅಂತ ಬರಿಬೋದು. So this is equal to cos of a plus b. ಇದೇ ಫಾರ್ಮುಲಾ ರೀತಿನ ಬರೆದಿದ್ದೀನಿ. ಇದನ್ನ ಕಾಸ್ ಎಕ್ಸ್ ಪ್ಲಸ್ ವೈ ಅಂತ ಬರೆದ್ರೆ ಸೊ ಹಂಗೆ ಇದನ್ನ ಕಾಸ್ ಎ ಪ್ಲಸ್ ಬಿ ಅಂತ ಬರೆದೆ. ಸೊ ದಿಸ್ ಈಸ್ ಈಕ್ವಲ್ ಟು ಕಾಸ್ ಆಫ್, ಈಗೇನು ಮಾಡೋಣ, ಎ ವ್ಯಾಲ್ಯೂ ಏನು ತೊಗೊಂಡಿದ್ವಿ ಅದನ್ನು ಬರೆಯೋಣ. ಪೈ ಡಿವೈಡೆಡ್ ಬೈ 4 ಮೈನಸ್ ಎಕ್ಸ್ ಪ್ಲಸ್ ಬಿ ವ್ಯಾಲ್ಯೂ ಪೈ ಬೈ 4 ಮೈನಸ್ 5.
pi by 4 minus 5. So this is equal to cos pi by 4 plus pi by 4 ಅಂದರೆ ಇದು 45 ಡಿಗ್ರಿ, ಇದು 45 ಡಿಗ್ರಿ, 45 ಡಿಗ್ರಿ ಪ್ಲಸ್ 45 ಡಿಗ್ರಿ 90 ಡಿಗ್ರಿ ಆಯಿತು. ಅಂದರೆ 90 ಡಿಗ್ರಿ ಅಂದರೆ ಪೈ ಡಿವೈಡೆಡ್ ಬೈ 2. ಸೊ ಪೈ ಡಿವೈಡೆಡ್ ಬೈ 2 ಆಯಿತು. ಇವೆರಡನ್ನು ಆಡ್ ಮಾಡಿದರೆ ಇನ್ನು ಯಾವ ವ್ಯಾಲ್ಯೂ ಉಳಿತಲ್ಲಿ ಮೈನಸ್ ಎಕ್ಸ್ ಮೈನಸ್ ವೈ ಉಳಿತು, ಮೈನಸ್ ಎಕ್ಸ್ ಮೈನಸ್ ವೈ ಉಳಿತು. ಸೊ ದಿಸ್ ಈಸ್ ಈಕ್ವಲ್ ಟು ಕಾಸ್ ಪೈ ಬೈ 2. ಇವೆರಡರಲ್ಲೂ ಮೈನಸ್ ಕಾಮನ್ ತೆಗಿತೀನಿ, ಮೈನಸ್ ಕಾಮನ್ ಬರೆದ್ರೆ ಇದು ಎಕ್ಸ್ ಪ್ಲಸ್ ವೈ ಆಯಿತು. ಈಗ ಏನು ಮಾಡೋಣ, ಇದನ್ನ ಇನ್ನೊಂದು ಬೇಸಿಕ್ ಫಾರ್ಮುಲಾ ಜೊತೆ ಕಂಪೇರ್ ಮಾಡೋಣ. ಕಾಸ್ ಆಫ್ ಪೈ ಬೈ 2 ಮೈನಸ್ ತೀಟಾ ಅಂತ ಬಂದರೆ ಇದನ್ನ ನಾವು ಜಸ್ಟ್ ಸೈನ್ ತೀಟಾ ಅಂತ ಬರಿತೀವಿ. ಕಾಸ್ ಆಫ್ ಪೈ ಬೈ 2 ಮೈನಸ್ ತೀಟಾ ಅಂತ ತಗೊಳ್ಳೋಣ. ಇದನ್ನ ಅದೇನಾಗುತ್ತೆ ಸೈನ್ ತೀಟಾ ಆಗುತ್ತೆ. ಸೊ ತೀಟಾ ಜಾಗದಲ್ಲಿ ಎಕ್ಸ್ ಪ್ಲಸ್ ವೈ. ಸೊ ದಿಸ್ ಈಸ್ ಈಕ್ವಲ್ ಟು ಸೈನ್ ಎಕ್ಸ್ ಪ್ಲಸ್ ವೈ. ಸೊ ದಿಸ್ ಈಸ್ ಈಕ್ವಲ್ ಟು ಆರ್ ಎಚ್ ಎಸ್. ಎಲ್ ಎಚ್ ಎಸ್ ಈಸ್ ಈಕ್ವಲ್ ಟು ಆರ್ ಎಚ್ ಎಸ್. Example number 4. Prove that sin of n plus 1 into x into sin of n plus 2 into x plus cos of n plus 1 into x into cos of n plus 2 into x, that is equal to cos x. Here we write the LHS value. This is equal to, ಇಲ್ಲಿ ಏನು ಮಾಡ್ತೀವಿ ಅಂದರೆ ಈ n ಪ್ಲಸ್ 1 ಇಂಟು ಎಕ್ಸ್, n ಪ್ಲಸ್ 1 ಇಂಟು ಎಕ್ಸ್ ವ್ಯಾಲ್ಯೂನ ಕ್ಯಾಪಿಟಲ್ ಎ ಅಂತ ತಗೊಳ್ಳೋಣ. n ಪ್ಲಸ್ 1 ಇಂಟು ಎಕ್ಸ್ ವ್ಯಾಲ್ಯೂನ ಕ್ಯಾಪಿಟಲ್ ಎ ಅಂತ ತಗೊಳ್ಳೋಣ. ಹಾಗೆ n ಪ್ಲಸ್ 2 ಇಂಟು ಎಕ್ಸ್ ಮತ್ತು ಇಲ್ಲಿ ಏನಿದೆ n ಪ್ಲಸ್ 2 ಇಂಟು ಎಕ್ಸ್ ವ್ಯಾಲ್ಯೂನ ಕ್ಯಾಪಿಟಲ್ ಬಿ ಅಂತ ತಗೊಳ್ಳೋಣ. n ಪ್ಲಸ್ 2 ಇಂಟು ಎಕ್ಸ್ ವ್ಯಾಲ್ಯೂನ ಕ್ಯಾಪಿಟಲ್ ಬಿ ಅಂತ ತಗೊಳ್ಳೋಣ. ಈ ವ್ಯಾಲ್ಯೂನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಏನಾಗುತ್ತದು ಸೈನ್, ಆ ವ್ಯಾಲ್ಯೂ ಎ ಆಗುತ್ತೆ, ಸೈನ್ ಎ ಇಂಟು n ಪ್ಲಸ್ 2 ಇಂಟು ಎಕ್ಸ್ ವ್ಯಾಲ್ಯೂ ಬಿ, ಅಂದರೆ ಇದು ಸೈನ್ ಬಿ ಆಯಿತು, ಪ್ಲಸ್ ಕಾಸ್ ಎ ಇಂಟು ಕಾಸ್ ಬಿ. ದಿಸ್ ಈಸ್ ಈಕ್ವಲ್ ಟು, ಇಲ್ಲಿ ಏನು ಮಾಡ್ತೀನಿ ಅಂದರೆ ಈ ಪ್ಲಸ್ ಕಾಸ್ ಎ ಇಂಟು ಕಾಸ್ ಬಿ ವ್ಯಾಲ್ಯೂನ ಫಸ್ಟ್ ಬರ್ಕೋತೀನಿ. ಕಾಸ್ ಎ ಇಂಟು ಕಾಸ್ ಬಿ ಇವನ್ನ ಫಸ್ಟ್ ಬರ್ಕೊಳ್ಳೋಣ. ಕಾಸ್ ಎ ಇಂಟು ಕಾಸ್ ಬಿ ವ್ಯಾಲ್ಯೂನ ಫಸ್ಟ್ ಬರೋದು, ಆಮೇಲೆ ಇಲ್ಲಿ ಪ್ಲಸ್ ಇರುತ್ತೆ, ಇದನ್ನ ಆಮೇಲೆ ಬರ್ಕೊಳ್ಳೋಣ. ಪ್ಲಸ್ ಸೈನ್ ಎ ಇಂಟು ಸೈನ್ ಬಿ. ಯಾಕೆ ಹಂಗೆ ಬರ್ಕೊಂಡೆ ಅಂತಂದರೆ ಇಲ್ಲಿ ಫಾರ್ಮುಲಾ ಜೊತೆ ಕಂಪೇರ್ ಮಾಡಬೇಕಲ್ಲ, ಅದಕ್ಕೆ. ಕಾಸ್ ಎ ಇಂಟು ಕಾಸ್ ಬಿ, ಕಾಸ್ ಎ ಇಂಟು ಕಾಸ್ ಬಿ ಅಂದರೆ ಕಾಸ್ ಎಕ್ಸ್ ಇಂಟು ಕಾಸ್ ವೈ, ಪ್ಲಸ್ ಸೈನ್ ಎ ಇಂಟು ಸೈನ್ ಬಿ, ಸೈನ್ ಎಕ್ಸ್ ಇಂಟು ಸೈನ್ ವೈ. ಹಾಗಾದರೆ ಇದು ಈ ಸೆಕೆಂಡ್ ಫಾರ್ಮುಲಾ ರೀತಿ ಇದೆ. ಸೊ ಈ ವ್ಯಾಲ್ಯೂನ ಕಾಸ್ ಆಫ್ ಎಕ್ಸ್ ಮೈನಸ್ ವೈ ಅಂತ ಬರೆದ್ರೆ ಇದನ್ನ ಕಾಸ್ ಆಫ್ ಎ ಮೈನಸ್ ಬಿ ಅಂತ ಬರಿತೀನಿ. ಸೈನ್ ಆಫ್ ಈ ವ್ಯಾಲ್ಯೂನ, ಈ ಫಾರ್ಮುಲಾನ ನಾವು ಕಾಸ್ ಎಕ್ಸ್ ಮೈನಸ್ ವೈ ಅಂತ ಬರೆದ್ರೆ ಇದನ್ನ ನಾವು ಕಾಸ್ ಎ ಮೈನಸ್ ಬಿ ಅಂತ ಬರಿತೀವಿ. ಸೊ ದಿಸ್ ಈಸ್ ಈಕ್ವಲ್ ಟು ಕಾಸ್ ಆಫ್ ಎ ಮೈನಸ್ ಬಿ. ದಿಸ್ ಈಸ್ ಈಕ್ವಲ್ ಟು ಕಾಸ್ ಆಫ್ ಎ ವ್ಯಾಲ್ಯೂ ಏನಿದೆ ಅದನ್ನು ಬರೆಯೋಣ. n ಪ್ಲಸ್ 1 ಇಂಟು ಎಕ್ಸ್, n ಪ್ಲಸ್ 1 ಇಂಟು ಎಕ್ಸ್ minus b value n plus 2 into x, n plus 2 into x. So this is equal to cos of, multiply ಮಾಡೋಣ x value ನ, x into n ಅಂದ್ರೆ ಇದೇನಾಯಿತು n x plus 1 into x, x minus into plus
minus n into x nx minus into plus minus 2 into x 2x ಇಲ್ಲಿ ಪ್ಲಸ್ ಎನ್ ಎಕ್ಸ್ ಮೈನಸ್ ಎನ್ ಎಕ್ಸ್ ಕ್ಯಾನ್ಸಲ್ ಆಯಿತು. ದಿಸ್ ಈಸ್ ಈಕ್ವಲ್ ಟು ಕಾಸ್ ಆಫ್ ಎಕ್ಸ್ ಮೈನಸ್ 2x ಎಕ್ಸ್ ಮೈನಸ್ 2x ಅಂದರೆ ಮೈನಸ್ ಎಕ್ಸ್ ಆಗುತ್ತೆ. ಕಾಸ್ ಆಫ್ ಮೈನಸ್ ಎಕ್ಸ್ ಆಯ್ತದೆ. ಎಕ್ಸ್ ಮೈನಸ್ 2x ಅಂದರೆ ಮೈನಸ್ ಎಕ್ಸ್ ಅಂದರೆ 1 ಮೈನಸ್ 2 ಅಂತಂದರೆ ಮೈನಸ್ 1 ಹಾಗೆ ಅದಕ್ಕೆ ಮೈನಸ್ ಎಕ್ಸ್ ಅಂತ ಬರೆದೆ. By using formula cos of minus theta is equal to just only cos theta. So this is equal to cos x. So this is equal to RHS. So LHS is equal to RHS. These two examples are the homework examples. Prove cos of pi by 2 minus x is equal to sin x. In this example, apply cos of x minus y formula, then substitute x equal to pi by 2 and y is equal to x. Here also prove that sin of pi by 2 minus x equal to cos x. Apply the formula sin x minus y, then substitute x equal to pi by 2 and y is equal to x, then we get the answer.